ಅರೇಹಳ್ಳಿ ಮಾರ್ಗವಾಗಿ ಸಕಲೇಶಪುರಕ್ಕೆ ತೆರಳುವ ಮುಖ್ಯ ರಸ್ತೆಯು ಕಳೆದ 1 ವರ್ಷಗಳಿಂದ ತೀವ್ರ ಹದಗೆಟ್ಟಿದ್ದು, ಇದೀಗ ದುರಸ್ತಿ ಕಾಮಗಾರಿ ಪ್ರಾರಂಭಿಸಿರುವುದು ಸ್ವಾಗತಾರ್ಹ. ಆದರೆ ಕಾಮಗಾರಿಯ ಗುಣಮಟ್ಟ ಕಳಪೆಯಾಗಿದ್ದು, ದುರಸ್ತಿ ಮಾಡೋದಾದರೆ ಸೂಕ್ತ ರೀತಿಯಲ್ಲೇ ಮಾಡಬೇಕು. ಅದೇ ರೀತಿ ಪಟ್ಟಣದ ಹೀರಾ ಸೆಂಟರ್ ಮುಂಭಾಗ ನಿರ್ಮಿಸಿರುವ ಹಂಪ್ಸ್ ಅವೈಜ್ಞಾನಿಕವಾಗಿದ್ದು, ಸರಿದೂಗಿಸುವಂತೆ ಸ್ಥಳೀಯರು ಹಾಗೂ ವಾಹನ ಸವಾರರು ಮನವಿ ಮಾಡಿದ್ದಾರೆ. ಪಟ್ಟಣದ ಹೊರವಲಯ ಲಿಂಗಾಪುರ ಗ್ರಾಮದ ಸ್ಮಶಾನದ ಮುಂಭಾಗದ ರಸ್ತೆ ಮಧ್ಯಭಾಗದಲ್ಲಿ ಹಾಗೂ ಇನ್ನು ಹಲವೆಡೆ ದೊಡ್ಡ ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿದ್ದು ಹಲವಾರು ಅವಘಡಗಳು ಸಂಭವಿಸಿತ್ತು. ಅದಕ್ಕಾಗಿ ಸ್ಥಳೀಯ ಹಾಗೂ ವಾಹನ ಸವಾರರು ಹಲವು ಬಾರಿ ಹೋರಾಟ ನಡೆಸಿದ್ರ ಫಲವಾಗಿ ಇಂದು ದುರಸ್ತಿ ಕಾಮಗಾರಿ ಮೂಲಕ ಸರಿಪಡಿಸುತ್ತಿರುವುದು ಒಳ್ಳೆಯ ಕೆಲಸ. ಆದರೆ ಸರಿಯಾದ ಪ್ರಮಾಣದಲ್ಲಿ ಜಲ್ಲಿಕಲ್ಲು, ಡಾಂಬರ್ ಉಪಯೋಗಿಸದೆ ಕಳಪೆ ಕಾರ್ಯ ಮಾಡುತ್ತಿದ್ದಾರೆ. ಈಗ ಮಾಡುತ್ತಿರುವ ಕಾಮಗಾರಿಯ ಗುಣಮಟ್ಟ ಮುಂಬರುವ ಮಳೆಗಾಲಕ್ಕೆ ಉಳಿಯೋದಿಲ್ಲ. ಕಾಮಗಾರಿಯನ್ನ ಹೇಗಿದ್ರೂ ಮಾಡ್ತಾರೆ. ಅದನ್ನೇ ಉತ್ತಮ ರೀತಿಯಲ್ಲಿ ಮಾಡಿದ್ರೆ ವಾಹನ ಸವಾರರಿಗೆ ಅನುಕೂಲವಾಗುತ್ತದೆ. ಇಲ್ಲದಿದ್ದರೆ ಅನಾನುಕೂಲಗಳೇ ಜಾಸ್ತಿ ಎಂದು ಆರೋಪಿಸಿದ್ದಾರೆ. ಅದೇ ರೀತಿ ತಿರುವಿನಲ್ಲಿ ನಿರ್ಮಿಸಿರುವ ಹಂಪ್ಸ್ ಅವೈಜ್ಞಾನಿಕವಾಗಿದ್ದು, ಬಹುತೇಕ ಕಾರಿನ ಹಾಗೂ ಬೈಕ್ಗಳ ತಳಭಾಗಕ್ಕೆ ತಾಗುತ್ತದೆ. ಅದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸುವ ಮೂಲಕ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಎಂಬುದು ಸ್ಥಳೀಯ ಹಾಗೂ ವಾಹನ ಸವಾರರ ಮನವಿಯಾಗಿದೆ. HSN ನ್ಯೂಸ್, ಬೇಲೂರು. ಹಳ್ಳಿಯಿಂದ ಬೇಲೂರು ಹೋಗುವಂತಹ ಮುಖ್ಯ ರಸ್ತೆ, ಈ ಮುಖ್ಯ ರಸ್ತೆ ಸುಮಾರು 2 ವರ್ಷಗಳಿಂದ ತುಂಬಾನೇ ಹಾಳಾಗಿತ್ತು. ಈಗ ಒಂದು 3-4 ತಿಂಗಳಿಂದ ಅಂತೂ ಹೊಂಡ ಗುಂಡಿಗಳು ಸುಮಾರು ಜಾಸ್ತಿ ಆಗಿತ್ತು. ಇದನ್ನ ಕಂಡ ನಾವುಗಳು ಹಾಗೆ ಇಲ್ಲಿ ಲಿಂಗಾಪುರದ ಗ್ರಾಮಸ್ಥರು ಸೇರಿ ಒಂದು ಹೋರಾಟ ಮಾಡಿದ್ವಿ. ಇಲ್ಲಿಗೆ ಆದಷ್ಟು ಬೇಗ ಈ ರೋಡ್ನ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲ ಒಳ್ಳೆ ಗಾಡಿಗಳು ಓಡಾಡ್ತಿರ್ತವೆ, ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಏಕ್ ಹಂಸ ಹಾಕ್ಬಿಟ್ಟು ಇದು ಮಾಡಿದ್ರೆ ಕಾರೆಲ್ಲ ಹಾಕ್ತಾರೆ, ಅವ್ರ ಬೆಸ್ಟ್ ಬಂದ್ಬಿಟ್ಟು ಬೆಸ್ಟ್ ಮಾಡ್ತಾ ಇದಾರೆ. ಅವ್ರ ಏರಿಂದ ಇದು ಮಾಡ್ಬಿಟ್ಟು ಒಳ್ಳೆ ಕಾರ್ ಹಾಕ್ಬೇಕು. ಬಟ್ ಇದು ನೋಡಿ, ಇದೆಲ್ಲ ಅವೈಜ್ಞಾನಿಕವಾಗಿ ಮಾಡಿರೋದು. ಇದೆಲ್ಲ ನೆಕ್ಸ್ಟ್ ಈಗ 3 ತಿಂಗಳು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಇದು ಮಳೆಗಾಲ ಅಂದ್ರೆ ಇದು